ಯಾ ಸರ್ ಹೌದು ರೆಗ್ಯುಲರ್ ಆಗಿ ನೋಡ್ತೀವಿ. ಯಾರು ಇಷ್ಟ ಆಗ್ತದೆ? ಪ್ರತಾಪ್ ಏನಕ್ಕೆ ರೀ? ಅವ್ರು ಜೆನ್ಯನ್ ಆಗಿದ್ದಾರೆ ಅದಕ್ಕೋಸ್ಕರ. 2 ದಿನ ಹೊರಗಡೆ ಹೋಗಿ ಬಂದ್ರೆ ಏನಾಗಿರ್ಬೇಕಂತ ಗೆಸ್ ಮಾಡಿದಿರಂತ? ಲೈಕ್ ಅದೇ ಸರ್ ಹುಷಾರಿಲ್ಲ ಅಂತ ಅಂತಿದ್ರು, ಅದೇ ಇರ್ಬೋದು. ನ್ಯೂಸಲ್ಲಿ ಅದು ಇದು ಅಂತ ಗಾಬರಿ ಪಡ್ತಿದ್ರು, ಆ ಥರ ಎಲ್ಲ ಏನಿದ್ದಿಲ್ಲ. ಹುಷಾರಿಲ್ದಂಗೆ ಇರ್ಬೋದು, ಅಂದರೆ ಅವರು ಊಟ ಬಿಟ್ಟಿದ್ದಲ್ವಾ, ಸೊ ಅದಕ್ಕೆ. ಸ್ವಾಮೀಜಿ ಅವ್ರ ಮಾತು ಏನಾದರೂ ಎಫೆಕ್ಟ್ ಆಯ್ತು ಅಂತೀರಾ? ಇಲ್ಲ, ಆ ಥರ ಏನೂ ಇರಲ್ಲ ಸರ್. ಸ್ವಾಮೀಜಿ ಅವರು ಬೇಗ ಸ್ಟ್ರಾಂಗ್ ಇಲ್ಲ ಅನ್ಸುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ, ಅದರಿಂದ ಏನೂ ಎಫೆಕ್ಟ್ ಆಗಿರಲ್ಲ. ಸ್ವಾಮೀಜಿ ಅವ್ರು ಹೇಳಿದ ಮಾತು ಸರಿ ಅಂತೀರಾ ಅಂತ? ಇಲ್ಲ, ಈಗಾಗಲೇ 3 ವರ್ಷ ತಂದೆ ಅವ್ರೀಗ ತಾಯಿ ಖುಷಿ ಇದ್ದಾರೆ, ಬಟ್ ಅವ್ರು ಹೇಳಿದ್ದು ಇದು ಸರಿ ಇದ್ದಿಲ್ಲ. ಅಂದರೆ ಈಚೆ ಬಂದ್ಮೇಲೆ ಹೇಳಿರ್ಬೋದು, ಒಳಗಡೆ ಇರೋದು ಅವ್ರನ್ನ ವೀಕ್ ಮಾಡ್ದಂಗೆ ಆಯಿತು ಅಷ್ಟೇ. ಈಗ ಅವರು ಮತ್ತೆ ತಂದೆ ತಾಯಿ ಜೊತೆ ಹೋಗ್ಬೇಕಂತಾರೆ ಬೇಡ ಅಂತಾರೆ, ಗಂಡ ಅಂತಾರೆ ಇರೋದ್ರಿಗೆ? ಇಲ್ಲ, ಹೋಗ್ಬೋದು ಸರ್, ಅದೆಲ್ಲ ಏನು ನಂಬಂಗಿಲ್ಲ. ನಮ್ಮ ಬಾಂಡಿಂಗ್ ಸ್ಟ್ರಾಂಗ್ ಆಗಿರ್ಬೇಕು ಅಷ್ಟೇ. ಅವ್ರು ಬಿಟ್ಟು ಇಷ್ಟು ದಿವಸ ಇತ್ತು, ಇನ್ಮೇಲೆ ಇದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ವಿನಯ್ ಅವ್ರ ಬಗ್ಗೆ, ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಅವರು ಅವ್ರವ್ರಿಗೆ ಮಾಡ್ತಿದ್ದಾರೆ ಸರ್, ಎಲ್ಲರೂ ಅಷ್ಟೇ. ಅದ್ರೊಳಗಡೆ ಜಿನಿಯಾಗ ಕರೆಕ್ಟಾಗಿ ಆಡ್ತಿದ್ದಾರೆ. ಸುದೀಪ್ ಸರ್ ಓಟು ಪ್ರತಾಪ್ ಅಷ್ಟೇ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಯಾ ಸರ್ ಆಸಮ್ ಆಗಿದೆ. ಫಸ್ಟ್ ಸೀಸನ್ ಇಂದ ನೋಡ್ತೀನಿ, ಚೆನ್ನಾಗಿ ಹೋಸ್ಟ್ ಮಾಡ್ತಿದ್ದಾರೆ, ಅವರೇ ಇರಬೇಕು ಮುಂದಕ್ಕೂ. ಥ್ಯಾಂಕ್ ಯು ಅಮ್ಮ.